ನಮಸ್ಕಾರ. ಮೈಸೂರು ನಿತ್ಯಾನಂದ ಸಾಗರ ಹುಣಸೂರು ರಸ್ತೆಯಲ್ಲಿರುವಂತಹ ನಿತ್ಯಾನಂದ ಸಾಗರದಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಇನ್ನೊಂದು ನಿವೇಶನ ವಿಚ್ ಇಸ್ ಫಾರ್ ಸೇಲ್ ತೊಗೊಬಂದಿದ್ದೀನಿ. ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋ ನೋಡ್ತಾ ಇದ್ದು ನಿತ್ಯಾನಂದ ಸಾಗರ ಎಲ್ಲಿದೆ ಅಂತಂದರೆ, ಮೈಸೂರಿಂದ ನೀವು ಹುಣಸೂರು ಹೋಗುವಂತಹ ರಸ್ತೆಯಲ್ಲಿ ಹೂಟಗಳ್ಳಿಯಿಂದ ಸರಿಸುಮಾರು ನಿಮಗೆ 2 ಕಿಲೋಮೀಟ್ರು, ಬೆಳವಾಡಿಯಿಂದ 1 ಕಿಲೋಮೀಟ್ರು, ಮೈಸೂರು ಮಧ್ಯಭಾಗದಿಂದ ಮೈಸೂರು ಸಿಟಿ ಪ್ಯಾಲೇಸ್ ಅಥವಾ ನಾನು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನಿಂದ 12-13 ಕಿಲೋಮೀಟ್ರಲ್ಲಿರುವಂತಹ 15 ವರ್ಷಕ್ಕೂ ಹಳೆಯ ಲೇಔಟ್ ಇದು. ಜೊತೆ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಲೇಔಟ್ ಇದು. ನೀವು ನೋಡ್ಬೋದು, ನಾನಿವಾಗ ಆ ಲೇಔಟಿನ ಒಂದು ಮೇನ್ ರೋಡಲ್ಲಿದ್ದೀನಿ. ಡಾಂಬರೀಕರಣ ಅಂದರೆ ಟಾರ್ ರೋಡ್ ಇರ್ಬೋದು, ಅವೆನ್ಯೂ ಟ್ರೀಸ್ ಅಂದರೆ ಸಾಲು ಮರಗಳು, ಪಾರ್ಕು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಕಂಬಗಳು, ವಿದ್ಯುತ್ ತಂತಿಗಳೆಲ್ಲ ಇಂಟ್ಯಾಕ್ಟ್ ಆಗಿದೆ. ಸೈಟ್ ನಂಬರಿಂಗ್ ಆ್ಯಂಡ್ ಸೈಟ್ ಮಾರ್ಕಿಂಗ್ ಅಂದರೆ ಏನು ನೀವು ಯೆಲ್ಲೋ ಕಲರ್ ಸ್ಟೋನ್ ಕಾಣ್ತಾ ಇದೆ, ಇವೆಲ್ಲ ಸೈಟ್ ಮಾರ್ಕಿಂಗ್ಗಳು ಅಂದರೆ ನಿವೇಶನಗಳು ಎಷ್ಟು ಉದ್ದ ಎಷ್ಟು ಅಗಲ ಅನ್ನೋದನ್ನು ಕ್ಲೀನಾಗಿ ಮಾಡಿದ್ದಾರೆ. ಸೈಟ್ ನಂಬರಿಂಗ್ ಅಂದರೆ ಸೈಟಿನ ನಂಬರ್ಗಳನ್ನ ಸಹ ಹಾಕಿದ್ದಾರೆ. ಡ್ರೈನ್ಸ್ ಅಂದರೆ ಮಳೆ ನೀರು ಹರಿದು ಹೋಗುವಂತಹ ವ್ಯವಸ್ಥೆ ನೀಟಾಗಿ ಮಾಡಿದ್ದಾರೆ. ಮತ್ತು ನಿಮಗೆ ದಿಸ್ ಎ ಮೂಡ ಅಪ್ರೂವ್ಡ್ ಲೇಔಟ್ ಅಂತ ಹೇಳಿದೆ. ಇಲ್ಲಿ ನಿಮಗೆ ನಿವೇಶನಗಳು ಸೇಲಿಗಿದೆ, ಮಾರಾಟಕ್ಕಿದೆ. ಮೈಸೂರು ಮಧ್ಯಭಾಗದಿಂದ ಭಾಳ ಜನ ಕೇಳುವಂಥ ವಿಚಾರ ಏನು ಅಂತಂದರೆ, ನಾವು ಕೆ ಆರ್ ನಗರದ ಕಡೆಯವರು, ಹುಣಸೂರು ಕಡೆಯವರು ಅಥವಾ ಕುಶಾಲನಗರ, ಮಡಿಕೇರಿ, ವಿರಾಜಪೇಟೆ, ನಾವು ದ ಕೂರ್ಗ್ ಸೈಡ್ ನಾವು ಮೈಸೂರಿಗೆ ಬರ್ತೀವಿ. ನಮಗೆ ಮೈಸೂರು ಆ ಎಂಟ್ರಿ ಆಗಬೇಕಾದ್ರೆ ಹೂಟಗಳ್ಳಿ ಮುಂಚೆನೇ ಇರುವಂತಹ ಲೊಕೇಶನಲ್ಲಿ ಯಾವ್ದಾದ್ರು ವೆಲ್ ಮೇಂಟೈನ್ಡ್ ಲೇಔಟ್ ಇದ್ದರೆ ಹೇಳಿ ಅಂತ. ಯಾಕೆಂದರೆ ಒಂದು ಏನು ವಿಚಾರ ಹೇಳ್ತೀನಿ ಅಂತಂದರೆ, ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಹೇಳಿರ್ತೀನಿ, ಲೇಔಟ್ಗಳನ್ನ ಮಾಡೋದು ಬಹಳ ಚಾಲೆಂಜಿಂಗ್ ಜಾಬು. ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡೋದಿದೆಯಲ್ಲ ಅಂದರೆ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದರೆ. ಭಾಳಷ್ಟು ಈಗಾಗಲೇ ಮನೆಗಳು ಬಂದಿವೆ, ಅಂದರೆ ಒಂದು ಬೆರಳೆಣಿಕೆಯಷ್ಟು ಮನೆಗಳಿದೆ. ಓಕೆ, ಭಾಳಷ್ಟು ಇಲ್ಲ, ಬಟ್ ಬೆರಳೆಣಿಕೆಯಷ್ಟು ಮನೆಗಳಿದೆ. ಬಹಳ ಚಾಲೆಂಜಿಂಗ್ ಜಾಬು, ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪಾರ್ಕ್ ಇರ್ಬೋದು, ರೋಡ್ಗಳಿರ್ಬೋದು, ಸೈಟ್ ಮಾರ್ಕಿಂಗ್ಗಳಿರ್ಬೋದು, ರೋಡ್ಗೆ ಏನದು ವೈಟ್ ಲೈನ್ಗಳಿರ್ಬೋದು, ಎಲ್ಲವೂ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಲೇಔಟು. ಲ್ಯಾಂಡ್ ಮಾರ್ಕ್ ವಿಚಾರಕ್ಕೆ ಬಂದಾಗ ಎಲ್ಲಿದೆ, ನಮಗಿದೆಲ್ಲ ಗೊತ್ತಾಯಿತು. ಎಲ್ಲಿದೆ ಅಂತಂದರೆ, ನೀವು ಮೈಸೂರಿಂದ ಹುಣಸೂರು ರಸ್ತೆಯಲ್ಲಿ ಹಾದು ಬರ್ಬೇಕಾದ್ರೆ ಗೊತ್ತಿರುವಂತಹ ಜಾಗ ಹೂಟಗಳ್ಳಿ ಅಂತ ಬೆಳವಾಡಿ ಇದೆ. ಬೆಳವಾಡಿಯಿಂದ ಸ್ವಲ್ಪ ಮುಂದೆ ಬಂದಾಗ ಬೈಪಾಸ್ ರೋಡ್ ಅಂತ ಹೇಳ್ತೀವಿ. ಸೆಂಟ್ ಜೋಸೆಫ್ ಸ್ಕೂಲ್ ಮೇನ್ ಗೇಟ್ ಇದೆ. ಆ ಮೇನ್ ಗೇಟ್ ಮುಂಭಾಗದಲ್ಲಿ ಆನಂದ ಸಾಗರ ಇದೆ. ಆನಂದ ಸಾಗರಕ್ಕೆ ಅಟ್ಯಾಚ್ ಪಕ್ಕದಲ್ಲೇ ಇರುವಂಥದ್ದು, ಅಬೌಟ್ ಅರ್ಧ ಕಿಲೋಮೀಟ್ರ್ ಆಗಲ್ಲ, ಆನಂದ ಸಾಗರ ಪಕ್ಕದಲ್ಲೇ ಇರುವಂತಹ ಇದು ನಿತ್ಯಾನಂದ ಸಾಗರ ಅಂತ ಈ ಲೇಔಟಿನ ಹೆಸರು. ನಿವೇಶನಗಳ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀವಿ, ನಮಗೆ ನೀಟಾಗಿರೋ ಲೇಔಟ್ ಬೇಕು ಅನ್ನೋದು ಭಾಳಷ್ಟು ಜನಕ್ಕೆ ಕೋರಿಕೆ ಇರುತ್ತೆ. ಯಾಕೆ ಅಂತಂದರೆ, ನೀವು ಸೈಟ್ ತೊಗೋತೀರಿ, ಸೈಟ್ ತೊಗೊಂಡ ನಂತರ ಭಾಳಷ್ಟು ದಿವಸ ಈ ಕಡೆ ಬರಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಬಂದು ಹೋಗಿ ಅವಾಗ ಕ್ಲೀನ್ ಮಾಡ್ಸೋಕೆ ಆಗಲ್ಲ. ಸೈಟ್ಗಳು ಯಾವುದು, ಸೈಟ್ ಯಾವುದು, ರೋಡ್ ಯಾವುದು ಅಂತಲೇ ಗೊತ್ತಾಗ್ತಿರಲ್ಲ. ಭಾಳಷ್ಟು ಈ ಥರ ನಿದರ್ಶನಗಳು